ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘರ್ಷಣೆ ವೇಳೆಯಲ್ಲಿ ಖಾರದ ಪುಡಿಯನ್ನು ಕೂಡ ಬಿಜೆಪಿಯವರು ಬಳಸಿದ್ರಾ ಇಲ್ಲಿ ಅಥವಾ ರೆಡ್ಡಿ ಕಡೆಯವರು ಬಳಸಿದ್ರಾ ಅಂತ ಪ್ರಶ್ನೆ ಇದೆ. ಇಲ್ಲಿ ಖಾರದ ಪುಡಿ ಬಳಸಿದ್ದಾರೆ ಅಂತೇಳಿ ಕೈ ಕಾರ್ಯಕರ್ತರು ಆರೋಪ ಮಾಡ್ತಾ ಇದ್ದಾರೆ. ಖಾರದ ಪುಡಿ ಎರಚಿಬಿಟ್ರು, ಅಲ್ಲಿಂದ ರೆಡ್ಡಿ ಮನೆ ಕಡೆಯಿಂದ ಖಾರದ ಪುಡಿ ಬಂತು, ಆ ಕಾರಣಕ್ಕೇ ನಾವು ಅವಾಗ ಕೈಕಾಲು ಮುಖಾಲ ತೊಳ್ಕೊಂಡ್ವಿ, ಖಾರದ ಪುಡಿ ಎರಚಿಬಿಟ್ಟಿದ್ರು ನಮ್ಮ ಮೇಲೆ ಅಂತೇಳಿ ಕೆಲವರು ಹೇಳ್ತಾ ಇದ್ದಾರೆ, ಆರೋಪವನ್ನು ಮಾಡ್ತಾ ಇದ್ದಾರೆ. ಕೈ ಮುಖಂಡನ ಮೈ ಮೇಲೆ ಬಿದ್ದಿರ್ತಕ್ಕಂಥ ಖಾರದ ಪುಡಿಯನ್ನು ತೊಳ್ಕೊಂಡ್ವಿ ನಾವು ಅಂತ ಹೇಳ್ತಾ ಇರೋದು. ಸೊ ಬೋಯಪಾಟಿ ವಿಷ್ಣು ಎನ್ನುವವರ ಮೇಲೆ ಖಾರದ ಪುಡಿ ಬಿದ್ದಿದೆ, ಜನಾರ್ದನ್ ರೆಡ್ಡಿ ಮನೆ ಕಡೆಯಿಂದ ಖಾರದ ಪುಡಿ ಬಂತು ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾ ಇರ್ತಕ್ಕಂಥ ಆರೋಪ. ಇನ್ನೊಂದು ಕಡೆ ಈ ಒಂದು ಘರ್ಷಣೆ, ಬಳ್ಳಾರಿ ಘರ್ಷಣೆ ಇದೆಯಲ್ಲ, ಇದರಲ್ಲಿ ದೇಹದಿಂದ ಬುಲೆಟನ್ನು ಆಚೆ ತೆಗೆಯದೆ, ರಾಜಶೇಖರ್ ಅನ್ನೋ ವ್ಯಕ್ತಿ ತೀರ್ಕೊಂಡ್ರಲ್ಲ, ಇದರಲ್ಲಿ ಅವರ ಬಾಡಿಯಿಂದ ಬುಲೆಟನ್ನು ಆಚೆ ತೆಗೆಯದೇನೆ ಅಂತ್ಯಕ್ರಿಯೆ ಮಾಡಿಬಿಡಬೇಕು ಅಂತ ಸಂಚು ಮಾಡಿದ್ರಾ ಅಂತ ಒಂದು ವಿಷಯ ಇದೆ ಇಲ್ಲಿ. ಇದನ್ನು ಆರೋಪ ಮಾಡ್ತಾ ಇದ್ದಾರೆ ಮಾಜಿ ಸಚಿವ ಶ್ರೀರಾಮುಲು ಅವರು. ಗಂಭೀರ ಆರೋಪ ಇದು. ಪೋಸ್ಟ್ ಮಾರ್ಟಮ್ಮೇ ಆಗಲಿಲ್ಲ ರೀ ಅವ್ರದ್ದು ಸರಿಯಾಗಿ, ಆಗಲೇ ಇವರು ಅಂತ್ಯಕ್ರಿಯೆ ಮಾಡಿಬಿಡೋಕ್ಕೆ ರೆಡಿಯಾಗಿಬಿಟ್ಟಿದ್ರು, ಬುಲೆಟೇ ತೆಗೆದಿರಲಿಲ್ಲ ಬಾಡಿಯಿಂದ, ಅಂತ್ಯಕ್ರಿಯೆ ಮಾಡೋಕ್ಕೆ ರೆಡಿಯಾಗಿದ್ದರು ಅಂಥೇಳಿ 2 ಬಾರಿ ರಾಜಶೇಖರ್ ಮೃತದೇಹದ ಪೋಸ್ಟ್ ಮಾರ್ಟಮ್ ಇಲ್ಲಿ ಮಾಡಲಾಗಿದೆ. ಸಾಮಾನ್ಯವಾಗಿಂಥ ಘಟನೆಗಳಲ್ಲಿ ಪೋಸ್ಟ್ ಮಾರ್ಟಮ್ ಮಾಡದೆ ಅಂತೂ ಅಂತ್ಯ ಸಂಸ್ಕಾರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹೇಳಿ ಕೇಳಿ ದೊಂಬಿ, ಹೇಳಿ ಕೇಳಿ ಗಲಾಟೆ, ಚಾಕು ಚುಚ್ಚಿರೋದು ಅಲ್ಲ, ಇನ್ನೊಂದು ಅಲ್ಲ, ಸತ್ತಿರೋದೇ ಬುಲೆಟಿಂದ. ಸೊ ಹಾಗಿದ್ದಾಗ ಪೋಸ್ಟ್ ಮಾರ್ಟಮ್ ಮಾಡದೆ ಅಂತ್ಯಕ್ರಿಯೆ ನೆರವೇರಿಸೋಕ್ಕೆ ಸಾಧ್ಯನೇ ಇಲ್ಲ. ಗೊತ್ತಾಗಬೇಕಲ್ಲ ಯಾರು ಹಾರಿಸಿದ ಗುಂಡು, ಅವ್ರ ಕಡೆಯವರೇ ಹಾರಿಸಿದ್ರ, ಆಪೋಸಿಟ್ ಕಡೆಯವ್ರು ಹಾರಿಸಿದ್ರ, ಅವರಲ್ಲೇ ಒಬ್ಬ ಯಾರಾದರೂ ಅವನಿಗೆ ಆಗದಿರೋನಿದ್ನ, ಅವನಿಗೆ ಟೈಮ್ ನೋಡ್ಕೊಂಡು ಅವ್ನು ಮಾಡಿಬಿಟ್ನ, ಗೊತ್ತಾಗಬೇಕು ಅಂತ ಹೇಳಿದ್ರೆ ನಮ್ಗೆ ಅದು ಪೋಸ್ಟ್ ಮಾರ್ಟಮ್ ಆಗಲೇಬೇಕು ಅಂಥೇಳಿ ಇವರು ಇದನ್ನು ಮುಚ್ಚೋಕ್ಕೆ ಟ್ರೈ ಮಾಡಿದರು. ಆಮೇಲೆ 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಅಂಥೇಳಿ ರಾಮುಲು ಆರೋಪವನ್ನು ಮಾಡಿದ್ದಾರೆ. ಆದರೆ ದಕ್ಷ ಅಧಿಕಾರಿಗಳು ಬುಲೆಟನ್ನು ಆಚೆ ತೆಗೆದು ಪ್ರಕರಣವನ್ನು ಗಟ್ಟಿಗೊಳಿಸಿದ್ದಾರೆ. 2ನೇ ಬಾರಿ ಮರಣೋತ್ತರ ಪರೀಕ್ಷೆ ಮಾಡಬೇಕಾದ್ರೆ ಆಗ ಬುಲೆಟ್ ಸಿಕ್ಕಿದೆ ಅಂತ ರಾಮುಲು ಹೇಳಿದ್ದಾರೆ. ಅವರು ಆ ಬಾಡಿಯನ್ನು ಹಂಗೆ ಹೊತ್ಕೊಂಡ್ಬರ್ಬೇಕಂದ್ರೆ ರಾತ್ರಿ ಪ್ರೈಜರ್ ಮಾಡಿದ್ರು. ಇವರೆಲ್ಲರೂ ಕೂಡ ಸುಮಾರಾಗಿ 1000 ಮಂದಿ ಹತ್ತತ್ರ ಹೋಗಿ ಆ ಬಾಡಿ, ಆ ಹುಡುಗ ಇಲ್ಲಿ ಪೆಟ್ಟು ಬಿದ್ದಂಥ ಟೈಮಲ್ಲಿ, ಅಂಗರಕ್ಷಕರಿಂದ ಫೈರ್ ಆದಂಥ ಟೈಮಲ್ಲಿ, ಆ ದೇಹದಲ್ಲಿ ಹೋದಂಥ ಟೈಮ್ ಆ ಹುಡುಗಿನ ಬದುಕಿದ್ದ. ದಾರಿಯಲ್ಲಿ ಹಾಕೊಂಡು ಹೋಗುವಂಥ ಟೈಮಲ್ಲಿ ಜೀವ ಹೋಯಿತು. ಜೀವ ಹೋದ ನಂತರ ಆ ಬಾಡಿಯಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಿಕ್ಕೊಂಡಂತ ಹಂಗೆ ಕೊಡ್ರಿ ಅನ್ನೋ ಒತ್ತಾಯ ಮಾಡಿದ್ರು. ಅವ್ರು ಪೊಲೀಸರು ಹೇಳಿದ್ರು ಕೊಡಲ್ಲ ಅಂತೇಳಿ. ಆಮೇಲೆ ಪೋಸ್ಟ್ ಮಾರ್ಟಮ್ ನಾಳೆ ಮಾಡ್ತೀವಿ ಅಂದರೆ ಪೋಸ್ಟ್ ಮಾರ್ಟಮ್ ಮಾಡಿದ್ರು. ಪೋಸ್ಟ್ ಮಾರ್ಟಮ್ ಮಾಡಿದ ನಂತರ ಅವ್ರು ಏನು ಮಾಡಿದ್ರು, ಅವು ಇದ್ದಂಥ ದೇಹದಲ್ಲಿ ಇದ್ದಂಥ ಬುಲೆಟ್ ಅನ್ನು ಕೂಡ ಮುಚ್ಚಾಕ್ಬೇಕನ್ನಂತ ಪ್ರಯತ್ನ ಮಾಡಿದ್ರು. ಏನಂತ ಹೇಳಿದ್ರೆ, ಚಿತ್ರದುರ್ಗ SP ಅವರು ಹೇಳಿದ್ರು, ಯಾರು ಅಂತ ಹೇಳಿದ್ರೆ ಅವರು ನಮ್ಮ ರಂಜಿತ್ ಅವರು ಹೇಳಿದ್ರು, ಅಂಗರಕ್ಷಕರಿಂದ ಫೈರ್ ಆಗಿದೆ ಅಂತ. ಆ ಅಂಗರಕ್ಷಕರು ಫೈರ್ ಆಗಿರೋ ಕಾರಣ ಜನಾರ್ದನ್ ರೆಡ್ಡಿ ಅವರು ಅಂಗರಕ್ಷಕರು ಫೈರ್ ಮಾಡಿದ್ರು, ಅವರು ಅಂಗರಕ್ಷಕ ಕನ್ಫ್ಯೂಷನ್ ಮಾಡ್ಬೇಕನ್ನಂತ ಕ್ರಿಯೇಟ್ ಮಾಡಿ ಅವರು ಏನು ಮಾಡಿದ್ರು, ಆ ಬುಲೆಟ್ ಅನ್ನು ದೇಹದಲ್ಲಿ ಹಂಗೆ ಇಟ್ಟು ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಕೊಡ್ಬೇಕನ್ನಂತ ಪ್ರಯತ್ನ ಮಾಡಿದ್ರು. ಎಷ್ಟು ಬಾರಿ ಶವ ಪರೀಕ್ಷೆಯನ್ನು ಮಾಡಿದ್ದೀರಿ? ಮೊದಲನೇ ಶವ ಪರೀಕ್ಷೆ ಮಾಡಿದಾಗ ಪೋಸ್ಟ್ ಮಾರ್ಟಮ್ಮು ಏನು ವರದಿ ಬಂತು? ಪೋಸ್ಟ್ ಮಾರ್ಟಮ್ ಮುಗಿಸಿ ಎಲ್ಲ ದೇಹ ಹೊಲಿದು ಮತ್ತು 2ನೇ ಬಾರಿ ಇನ್ನೊಂದು ಪೋಸ್ಟ್ ಮಾರ್ಟಮ್ ಮಾಡಿದ್ರಲ್ಲ, ಆಗೇನು ವರದಿ ಕೊಟ್ಟರು? 2ನೇ ಬಾರಿ ನೀವು ಪೋಸ್ಟ್ ಮಾರ್ಟಮ್ ಮಾಡಿದಾಗ ಯಾರು 2ನೇ ಬಾರಿ ಪೋಸ್ಟ್ ಮಾರ್ಟಮ್ ಆಗಬೇಕು ಅಂತ ಒತ್ತಾಯ ಹಾಕಿದವರು 2ನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ರಲ್ಲ, ಯಾರಿಂದ ಪರ್ಮಿಷನ್ ತಗೊಂಡ್ರಿ? ಯಾರನ್ನು ಮೆಚ್ಚಿಸ್ಲಿಕ್ಕೆ 2ನೇ ಬಾರಿ ನೀವು ಪೋಸ್ಟ್ ಮಾರ್ಟಮ್ಗೆ ಆದೇಶ ಮಾಡಿದ್ರಿ? ಯಾರು ಆದೇಶ ಮಾಡಿದವರು? 2ನೇ ಬಾರಿ ಪೋಸ್ಟ್ ಮಾರ್ಟಮ್ನಲ್ಲಿ ಏನು ಬಂತು? ಮೊದಲನೇ ಬಾರಿ ಏನು ಬಂದಿತ್ತು?